ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಒಂದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಒಂದು ಬ್ರೈಡಲ್ ಲುಕ್ ಅಂತಲೇ ಹೇಳ್ಬೋದು, ರಿಚ್ ಲುಕ್ ಅಂತಲೇ ಹೇಳ್ಬೋದು. ಬಟ್ ಆ ಥರ ಏನೂ ಇಲ್ಲ, ಸಿಂಪಲ್ಲಾಗಿ ಕ್ರೋಶದಲ್ಲಿ ಹಾಕ್ಕೊಂಡು ಹೋಗ್ಬೋದು. ಒಂದು ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಬಂದು ಫಸ್ಟ್ ನೋಡಿ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಇದು ಬಂದು ಪಲ್ಲು ಕಲರು. ಸೊ ಇದಕ್ಕೆ ನೋಡಿ ಈ ರೀತಿ ಕ್ರಿಸ್ಟಲ್ ಬೀಡ್ಸನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಇದು ನನಗೆ ಕಸ್ಟಮರೇ ತಂದು ಕೊಟ್ಟಿದ್ದಾರೆ. ಸೊ ನಮ್ಮ ಸೀರೆಗೆ ಹಾಕಿ ಅಂತ ಸಾಕಷ್ಟು ಕೃಷಿ ಡಿಸೈನ್ ಹಾಕ್ಸ್ಕೊಂಡಿದ್ದಾರೆ. ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಬೀಡ್ಸನ್ನ ಹಾಕ್ಕೊಬಿಟ್ಟು ಕುಚ್ಚು ಹಾಕ್ಕೊಡಿ ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಇವತ್ತು ಕ್ರಿಸ್ಟಲ್ ಬೀಡ್ಸನ್ನ ಬಳಸಿಬಿಟ್ಟು ಡಿಸೈನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಮತ್ತೆ ನಾನು ಈ ರೀತಿ ಗೋಲ್ಡ್ ಕಲರು, ಸೊ ಎರಡು ಮಣಿ ಹೇಳಬೇಕಾದ್ರೆ ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಈ ಬೀಡ್ಸ್ ಬಂದುಬಿಟ್ಟು ಬ್ಲೌಸು ವರ್ಕಿಗೆಲ್ಲ ತುಂಬ ಬಳಸ್ಕೊತಾರೆ ಈ ಬೀಡ್ಸು. ಇದು ಕೂಡ ಕಲರ್ ಹೋಗೋಂಥ ಚಾನ್ಸಸ್ ಇಲ್ಲ. ಸೊ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಹಾಗೆ ಮತ್ತು ಸ್ಯಾರಿ ಕಲರಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಂಡದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಮತ್ತು ಕಾಟನ್ ಥ್ರೆಡ್ಡು ಮತ್ತು ಬಟ್ಟೆ ಹೊಲಿಯೋ ಸೂಜಿ ಕೂಡ ತೊಗೊಂಡಿದ್ದೀನಿ. ಕಟ್ ಮಾಡೋದಕ್ಕೆ ಸೀಸರ್, ಸುತ್ತೋದಕ್ಕೆ ಚೆರಿ ಥ್ರೆಡ್. ಸೊ ಇಷ್ಟಿದ್ರೆ ಸಾಕು, ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು. ಡೈರೆಕ್ಟಾಗಿ ಬಟ್ಟೆಗೇ ನೀವು ಸೂಜಿಯಿಂದ ಹಾಕ್ಬೋದು, ಬಟ್ ಸೀರೆ ಸ್ವಲ್ಪ ಸುಕ್ ಬರೋದು ಆ ಥರ ಆಗುತ್ತೆ. ಈ ರೀತಿ ಕ್ರೋಶಾದಲ್ಲಿ ಚೈನ್ನ ಮಾಡಿಕೊಂಡು ಈ ಡಿಸೈನ್ ಹಾಕೋದ್ರಿಂದ ಸೊ ಲುಕ್ ವೈಸ್ ತುಂಬ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು ಕ್ರೋಶದಲ್ಲೇ ಜಾಸ್ತಿ ಹಾಕೋದು. ಬಟ್ ಅಕಸ್ಮಾತ್ ನಿಮಗೆ ಕ್ರೋಶ ಬರಲ್ಲ ಅಂದರೆ ಒಂದು ರೀತಿ ನೀಟಾಗಿ ಬಟ್ಟೆನ ಸೀರೆಯನ್ನು ಒಂದು ಮಂಚಕ್ಕೆ ಹಾಕಿಬಿಟ್ಟು ಆರಾಮಾಗಿ ನೀವು ಮೂಡಿಸ್ಕೊಂಡು ಕೂಡ ಹಾಕೋಬೋದು. ಸೊ ಅದು ಕೂಡ ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ನಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬರೇ ಜಾಸ್ತಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ ಇರುತ್ತೆ. ನಿಮಗೆ ಫ್ರೀ ಸಿಕ್ಕಾಗ ನೀವು ನೋಡ್ಬೋದು. ಹಾಗೇ ವಾಚ್ ಮಾಡ್ತಾ ಇದ್ದೀರಾ, ವೀಡಿಯೋನ ಫುಲ್ ನೋಡ್ತೀರಾ, ಬಟ್ ಲೈಕ್ ಕೊಡ್ತಾ ಇಲ್ಲ. ಸೊ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಲೈಕಿಂದ ನಮಗೇನು ಮೋಟಿವೇಟ್ ಸಿಕ್ಕಂಗಾಗುತ್ತೆ ಹೊಸ ಡಿಸೈನ್ ತೋರಿಸೋದಕ್ಕೆ ಅಷ್ಟೇ. ಫಸ್ಟ್ ನೋಡಿ, ಪಲ್ಲುಗೆ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬಂದಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನೀವು 5 ಎಳೆ ತೊಗೊಂಡ್ರೂ ಕೂಡ ನಡೆಯುತ್ತೆ, ಬಟ್ 6 ಎಳೆ ದಾರ ಸಾಕು. ಈ ರೀತಿ ಫಸ್ಟು ಈ ರೀತಿ ನೀಡಲ್ನ ಹಾಕಿಬಿಟ್ಟು ಒಂದು ಲಾಕನ್ನು ಹಾಕ್ತಾಯಿದ್ದೀನಿ. ಒಂದು ಲಾಕ್ ಆದಮೇಲೆ ಯಾವಾಗಲೂ 2 ಲಾಕ್ ಮಾಡ್ತೀವಲ್ವ, ಸೊ ಹಾಗೆ ಇನ್ನೊಂದು ಕೂಡ ಲಾಕ್ ಮಾಡ್ಕೊಂಡ್ಬಿಡೋಣ. ಸೇಫಾಗಿ 2 ಲಾಕನ್ನು ಹಾಕ್ಕೊಂಡಿದ್ದೀನಿ. 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು 2 ಲಾಕನ್ನು ಹಾಕಿದ ಮೇಲೆ ನಾನೀಗ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 2 3 4 ಚೈನ್ಗಳನ್ನ ಹಾಕಿಬಿಟ್ಟು ಎಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಆ 4 ಚೈನ್ ಅನ್ನೋದು ನೀಟಾಗಿ ಬರುತ್ತೆ, ಇಲ್ಲಿ ಸುಕ್ಕು ಬರದೆ ನೀಟಾಗಿ ಬರುತ್ತೆ. ಸೊ ಈ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಅದರ ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಮತ್ತೆ ಬಂದು ಲಾಕ್ ಮಾಡ್ಕೊತೀನಿ. ಸೊ ಈ ರೀತಿ ಆ ಚೈನ್ ಟಿಚ್ಚನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಎಷ್ಟು ಚೈನ್ ಟಿಚ್ ಆಗುತ್ತೆ ಅಂತಂದರೆ ಬೀಡ್ಸು ಮಧ್ಯದಲ್ಲಿ ಹಾಕಬೇಕಾಗತ್ತಲ್ವ, ಸೊ ಎಷ್ಟು ಒಂದು ಡಿಸ್ಟೆನ್ಸ್ ಕೊಡಬೇಕಂತ ಕೂಡ ಹೇಳ್ತೀನಿ ನಾನು. ಸೊ ಈಗ ಬಂದು ನೋಡಿ 4 ಟೈಮ್ ಲಾಕ್ ಮಾಡಿದ್ದೀನಿ. ಇದು ಬಂದು 5 6 7 8. ಸೊ 8 ಚೈನ್ ನಾನು ಗ್ಯಾಪನ್ನು ಕೊಟ್ಟಿದ್ದೀನಿ, ನೋಡ್ಬೋದು ನೀವು. 8 ಚೈನ್ ಲಾಕ್ ಬಂದಿದೆ. ಇನ್ನೂ 2 ಎಕ್ಸ್ಟ್ರಾನ ಹಾಕ್ಕೊತೀನಿ ನಾನು. ಸ್ವಲ್ಪ ಗ್ಯಾಪ್ ಇದ್ದರೆ ಈ ಡಿಸೈನ್ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸ್ತದೆ. ಪೂರ್ತಿ ಹತ್ತಿರದಲ್ಲಿ ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 10 ಅಂದರೆ 10 ಟೈಮ್ ನಾನಿಲ್ಲಿ ಈ ರೀತಿ ಆ ಚೈನ್ ಥರ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಚೈನ್ನ ಹಾಕ್ಕೊಂಬಿಟ್ಟು 10 ಟೈಮ್ ಇಲ್ಲಿ ನಾನು ಚೈನ್ ಟಿಚ್ಚನ್ನ ಡೈರೆಕ್ಟಾಗಿ ಪಲ್ಲುಗೇನೆ ಹಾಕಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆದರೂ ಅನ್ಕೋಬೋದು, ಚೈನ್ ಟಿಚ್ ಆದರೂ ಅನ್ಕೋಬೋದು. ಈ ರೀತಿ ಮತ್ತು 10 ಟೈಮ್ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ನೋಡಿ ನಾನು 2 ಚೈನ್ 3 ಚೈನ್ 4 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಇದು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಕರೆಕ್ಟಾಗಿ ಮತ್ತೆ ಬಟ್ಟೆಗೇನೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ 4 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 10 ಟೈಮ್ ಮತ್ತೆ ಈ ರೀತಿ ಚೈನ್ ಟಿಚ್ಚನ್ನ ಡೈರೆಕ್ಟಾಗಿ ಬಟ್ಟೆಗೇನೆ ಹಾಕ್ಕೊಂಡು ಹೋಗಬೇಕು. ಜಸ್ಟ್ ನೀವು ಈ ರೀತಿ ಹಾಕ್ಕೊಂಡು ಹೋಗ್ಬಿಟ್ರೆ ಆಯಿತು. ಇನ್ನೇನು ನೀಡಲ್ದು ಕೆಲಸ ಇಲ್ಲ, ಕ್ರೋಶಾದೇನು ಕೆಲಸ ಇಲ್ಲ. ಆರಾಮಾಗಿ
ನೀವು ಮತ್ತೆ ಸೂಜಿಯಿಂದ ಮಣಿನ ಪೋಣಿಸ್ಕೊಂಡು ಹೋಗೋದು ಅಷ್ಟೇ. ಸೊ ಪ್ರಾಕ್ಟೀಸ್ ಇರೋರಿಗೆ 1 ಅವರಲ್ಲಿ ಫಿನಿಶ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ಸೊ ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಬೇಗ ಕೂಡ ಆಗುವಂಥದ್ದು ಕೂಡ. ಸೊ ದಿಢೀರಂತೆ ಯಾವುದಾದ್ರೂ ಒಂದು ಡಿಸೈನ್ ಬೇಕು ಬೇಗ ಹಾಕೋದಕ್ಕೆ ಅಂದರೆ ಈ ಡಿಸೈನ್ನ ನೀವು ಆರಾಮಾಗಿ ಹಾಕ್ಕೊಡ್ಬೋದು. ಸೊ 10 ಟೈಮ್ ಮತ್ತೆ ಲಾಕ್ ಮಾಡಿದ್ದೀನಿ ನೋಡಿ ಈ ರೀತಿ. ಸೊ ಈ ಕಡೆ ಇರುವಂಥ 4 ಚೈನ್ಗೂ ಮಧ್ಯದಲ್ಲಿ, ಈ ಕಡೆ ಹಾಕಿರುವಂಥ 4 ಚೈನ್ಗೂ ಮಧ್ಯದಲ್ಲಿ ನಾನು 10 ಟೈಮ್ ಈ ರೀತಿ ಚೈನ್ ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಸೊ 10 ಟೈಮ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ನ ಮಾಡ್ಕೊಂಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಮೆಥಡೇ 10 ಟೈಮ್ ಮತ್ತೆ ಲಾಕ್. ಸೊ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ 4 ಚೈನು 10 ಚೈನ್ಗಳನ್ನ ಹಾಕ್ಕೊಂಡು, ಅಂದರೆ ಡೈರೆಕ್ಟಾಗಿ ಬಟ್ಟೆಗೆ 10 ಬರೀ ಈ ರೀತಿ ಲಾಕನ್ನು ಮಾಡಿಕೊಂಡು ಮತ್ತೆ 4 ಚೈನು ಅಂತ ಈ ರೀತಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಹಾಕ್ಕೊಂಡು ಸ್ಯಾರಿ ಫುಲ್ಲಾಗಿ ಹಾಕೋಬೇಕಾಗುತ್ತೆ. ನಾನು ಹಾಕ್ತೀನಿ, ಹಾಕಿಬಿಟ್ಟು ತೋರಿಸ್ತೀನಿ. ಸೊ ಸ್ಯಾರಿ ಫುಲ್ಲಾಗಿ ಈ ಥರ ಹಾಕಿದ್ದೀರಿ ನೋಡಿ. ಆ ಲಾಸ್ಟಲ್ಲೂ ಕೂಡ 4 ಚೈನ್ ಬಂದಿದೆ. ಸೊ ಸ್ಯಾರಿ ಫುಲ್ಲಾಗಿ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋಗೋದಷ್ಟೇ. ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಇಲ್ಲಿ ನಾವು 10 ಟೈಮ್ ಇತ್ತು ಲಾಕ್ ಏನು ಮಾಡಿದ್ದೀವಲ್ಲ ಚೈನು, ಅದಕ್ಕೆ ಪೋಣಿಸ್ಕೊಳ್ಳೋಕ್ಕಾಗುತ್ತೆ. ಸೊ ಸೂಜಿ ಬಂದು ನೋಡಿ, ಲಾಸ್ಟು ಬಟ್ಟೆ ಹೊಲಿಯೋ ಸೂಜಿಯಲ್ಲಿ ಲಾಸ್ಟ್ 0 ಸೈಜ್ ಬೀಡ್ಸ್ನ ನೀಡಲ್ನ ತೊಗೊಂಡಿದ್ದೀನಿ. ಇದು ಅದಕ್ಕಂದರೆ ಇದು ಬಂದು ಹೋಲು ತುಂಬಾ ಚಿಕ್ಕದಾಗಿದೆ. ಸೊ ಹಂಗಾಗಿ ಇದೇ ಒಂದು ಲಾಸ್ಟಲ್ಲಿ ಇರುವಂಥ ಒಂದು ಸೂಜಿನ ತಗೊಳ್ಳಿ. ಫಸ್ಟು ಇಲ್ಲೇನು ನಾವು 10 ಟೈಮ್ ಲಾಕ್ ಮಾಡಿದ್ವಲ್ಲ, ಮಿಡಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಸ್ಯಾರಿ ಫುಲ್ ಹಾಕಬೇಕು, ಬಟ್ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ, ಮಧ್ಯದಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ನಾವು 10 ಟೈಮ್ ಮಾಡ್ಕೊಂಡಿದ್ದೀವಲ್ಲ, 1 2ನ್ನ ಸ್ಕಿಪ್ ಮಾಡಿಕೊಂಡು 3ನೇ ಇದಕ್ಕೆ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಈ ಥರ ಕುಂತ್ಕೊಂಡು ಹಾಕೋದಕ್ಕೆ ಕಂಫರ್ಟಬಲ್ ಆಗಲ್ಲ ಅಂದರೆ ಆರಾಮಾಗಿ ನೀವು ಮಂಚದ ಮೇಲೆ ಹಾಕಿಬಿಟ್ಟು ಭಾರವಾಗಿರೋವಂಥದ್ದು ಏನಾದರೂ ವೆಯ್ಟ್ ಇರೋವಂಥದ್ದನ್ನು ಇಟ್ಬಿಟ್ಟು ಕುಂತ್ಕೊಂಡು ಆರಾಮಾಗಿ ಪೋಣಿಸ್ಕೊಳ್ಳುವಂಥದ್ದು ಮಾಡ್ಕೋಬೋದು ಆರಾಮಾಗಿ. ಈ ರೀತಿ ಒಂದು ನಾಟನ್ನು ಹಾಕ್ಕೊತೀನಿ. ಸೊ ಒಂದು ನಾಟನ್ನು ಹಾಕಿದ ಮೇಲೆ ಈಗ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಇಲ್ಲಿ 2 ಗೋಲ್ಡ್ ಕಲರ್ ಬೀಡ್ಗಳನ್ನ ತೊಗೊಂಡಿದ್ದೀನಿ ನಾನು ಒಟ್ಟಿಗೆ. ಸೊ 2 ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿದ ಮೇಲೆ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಕೆಲವೊಂದು ಹೋಲ್ಸ್ ಚೆನ್ನಾಗಿದೆ, ಫುಲ್ ಚಿಕ್ಕದಾಗಿದೆ, ಕೆಲವೊಂದು ಹೋಲ್ ತುಂಬ ನೀಟಾಗಿದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಸೊ ಇದನ್ನು ಈ ರೀತಿ ಮಣಿಗೆ ಪೋಣಿಸ್ಕೊಂಡ್ಮೇಲೆ ಮತ್ತೆ ಈಗ ಒಂದು ಗೋಲ್ಡ್ ಕಲರ್ ಮಣಿನ ತೊಗೊತಾ ಇದ್ದೀನಿ. ಸೊ ಈಗ ನೋಡಿ, ಫಸ್ಟು 2 ಹಾಕಿದ್ದೀನಿ, ಆಮೇಲೆ ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕಿದ್ದೀನಿ, ಆಮೇಲೆ ಒಂದು ಚಿಕ್ಕದಾಗಿರೋಂಥದ್ದು. ಸೊ ಇದನ್ನು ನೀಟಾಗಿ ಈ ರೀತಿ ಹಾಕಿಬಿಟ್ಟು ಈಗ ಈ ಒಂದು ಮಣಿನ ಮೇಲೆ ಸರಿಸ್ಕೊಂಡು ಬ್ಯಾಕ್ ಸೈಡಿಂದ ಮತ್ತೆ ನೀಡಲ್ನ ಪಾಸ್ ಮಾಡ್ಕೊತೀನಿ. ಸೀದಾ 2 ಮಣಿಗಳ ಮೇಲೆ ಕೂಡ ಈ ರೀತಿ ನೀಡಲ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಿಧಾನವಾಗಿ ದಾರನ ಈ ರೀತಿ ಎಳ್ಕೋಬೇಕು. ನೋಡಿ ಈ ರೀತಿ ಕುಂತ್ಕೊಂಡಿದೆ. ಟೈಟಾಗಿ ನೀಟಾಗಿ ಎಳ್ಕೊಂಬಿಟ್ಟು ಪಕ್ಕದಲ್ಲೇ ಮತ್ತೆ ಒಂದು ಚೈನ್ಗೆ ಇದನ್ನು ಸೂಜಿನ ಹಾಕಿಬಿಟ್ಟು ಇದನ್ನು ನಾಟ್ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡಲ್ಲಿ 1-2 ಗಂಟೆನ ಹಾಕಿಬಿಟ್ರೆ ಇದು ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಮತ್ತೆ 1 ಗಂಟೆನ ಹಾಕ್ಕೊತಾ ಇದ್ದೀನಿ. ಸೊ 2 ಗಂಟೆನ ಹಾಕಿದ ಮೇಲೆ ನೋಡಿ ಇಲ್ಲಿ ಮತ್ತೆ ನಾನು ಒಂದು ಸ್ಕಿಪ್ ಮಾಡಿಕೊಂಡು 2ನೇ ಚೈನ್ಗೆ ನೀಡಲ್ನ ಹಾಕ್ಕೊತೀನಿ. ಈಗ ಏನು ನಾಟ್ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬೀಡ್ಸನ್ನೇ ಹಾಕ್ಬಿಡ್ತೀನಿ. ಫಸ್ಟ್ ಇಲ್ಲಿ ನಾಟ್ ಹಾಕ್ಬಿಟ್ಟು ಈ ರೀತಿ ಮಣಿ ಪೋಣಿಸ್ಕೊಳ್ಳೋದ್ರಿಂದ ಆ ಒಂದು ದಾರ ಅನ್ನೋದು ಇರುತ್ತೆ. ಸೊ ಇದಕ್ಕೇನು ಮತ್ತೆ ನಾಟ್ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಮಧ್ಯದಲ್ಲಿ ಹಾಕಿರುವಂಥದ್ದಕ್ಕೆ. ಈಗ ಮತ್ತೆ ನಾನು ಸೇಮ್ ಗೋಲ್ಡ್ ಕಲರು 3 ಬೀಡ್ಸ್ನ ತೊಗೊತಾ ಇದ್ದೀನಿ. ಈಗ ಬಂದು 3 ಮಣಿಗಳನ್ನ ತೊಗೊಂಡಿದ್ದೀನಿ, ಆಮೇಲೆ ಒಂದು ಕ್ರಿಸ್ಟಲ್ ಬೀಡ್ಸು ಮತ್ತು ಒಂದು ಗೋಲ್ಡ್ ಕಲರ್ ಬೀಡ್ಸು. ಇದನ್ನು ಮತ್ತೆ ಈ ರೀತಿ ಹಾಕಿಬಿಟ್ಟು ಇದಕ್ಕಿಂತ ಸ್ವಲ್ಪ ಉದ್ದಕ್ಕೆ ಬರೋ ಹಾಗೆ ನೋಡಿ
ಇಲ್ಲಿ 2 ಹಾಕಿದ್ದೀನಿ, ಇಲ್ಲಿ 3 ಹಾಕಿದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಇರೋವಂಥದ್ದು ಸ್ವಲ್ಪ ಉದ್ದ ಬರಲಿ ಅಂತ ಹೇಳಿಬಿಟ್ಟು ಈಗ ಈ ನೀಡಲ್ನ ಮಣಿನ ಬಿಟ್ಬಿಟ್ಟು ಬ್ಯಾಕ್ ಸೈಡಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ. ಸೂಜಿನ ಈ ರೀತಿ ಹಾಕಿಬಿಟ್ಟು ಈ 3 ಮಣಿ ಒಳಗಡೆಯಿಂದನೂ ಸೂಜಿನ ತರಬೇಕಾಗುತ್ತೆ. ಈ 3 ಮಣಿಯಿಂದ ಆರಾಮಾಗಿ ಸೂಜಿನ ಎಳ್ಕೊಂಡ್ಬಿಟ್ಟು ನೋಡಿ ಈ ಥರ. ಸೊ ಫಸ್ಟ್ ನೀಟಾಗಿ ಎಳ್ಕೊಂಬಿಡಿ, ಆರಾಮಾಗಿ ಅದು ನೀಟಾಗಿ ಕುಂತ ಮೇಲೆ ಎಲ್ಲಿ ದಾರ ಏನು ಮಿಸ್ ಆಗದೆ ಇಲ್ಲ ಅಂತ ನೋಡ್ಕೊಂಬಿಟ್ಟು ಆಮೇಲೆ ಇದನ್ನು ಮತ್ತೆ ಗಂಟು ಹಾಕ್ಕೊಳ್ಳೋಣ. ಸೊ ಮತ್ತೆ ಬ್ಯಾಕ್ ಸೈಡಲ್ಲಿ ಸೊ ಇಲ್ಲಿ ಫಸ್ಟ್ ನೋಡಿ ಇದಕ್ಕೆ ಹೂಲು ಹಾಕಿದ್ವಲ್ವ, ಈಗೊಂದು ಮತ್ತು ಪಕ್ಕದಲ್ಲಿರುವಂಥ ಚೈನ್ ಥರ ಕಾಣಿಸ್ತಾ ಇದೆ, ಅದರೊಳಗಡೆ ಸೂಜಿನ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಒಂದು ನಾಟನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ನೆಕ್ಸ್ಟ್ ಒಂದು ಚೈನ ಸ್ಕಿಪ್ ಮಾಡಿಕೊಂಡು ಮತ್ತು ಇನ್ನೂ ಒಂದು ಚೈನ್ಗೆ ಸೊ ಮಧ್ಯದಲ್ಲಿ ಒಂದು ಚೈನ ಸ್ಕಿಪ್ ಮಾಡಿ ಈ ಕಡೆ ಇರುವಂಥ ಬೀಡ್ಸ್ಗೂ ಮತ್ತು ಈ ಕಡೆ ಹಾಕುವಂಥ ಬೀಡ್ಸ್ಗೂ ಮಧ್ಯದಲ್ಲಿ ಒಂದು ಚೈನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಈಗ ತೊಗೊಂಡಿರೋಂಥ ಮಣಿ ಕೂಡ ನಾನು ಸೇಮ್ ಸ್ಟಾರ್ಟಿಂಗಲ್ಲಿ ಏನು 2 ಬೀಡ್ಸ್ನ ತೊಗೊಂಡ್ಬಿಟ್ಟು ಎಕ್ಸ್ಟ್ರಾ ಬೀಡ್ಸ್ನ ಹಾಕಿದ್ನಲ್ವ, ಈಗ 3ನೇದು ಕೂಡ ನಾನು ಸೇಮ್ ಫಸ್ಟಲ್ಲಿ ಏನೋ ಥರ ಹಾಕಿದ್ದೀವೋ ಅದೇ ರೀತಿ ಮಣಿನ ಹಾಕಿದ್ದೀನಿ. ಸೊ ಮಧ್ಯದಲ್ಲಿ ಹಾಕಿರುವಂಥ ಮಣಿಗೆ ಮಾತ್ರ ಇಲ್ಲಿ 3 ಬೀಡ್ಸ್ನ ಹಾಕಿಬಿಟ್ಟು ಇದನ್ನು ಮತ್ತೆ ಸೂಜಿನ ಬ್ಯಾಕ್ ಸೈಡಿಂದ ಇದ್ರೆ ಹಾಕಿಬಿಟ್ಟು ಇದನ್ನು ಸೂಜಿನ ಎಲ್ಲ ಮಣಿಂದ ಮೇಲ್ಗಡೆ ಈ ಥರ ಪಾಸ್ ಮಾಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಈ ರೀತಿ ಹಾಕ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಇದನ್ನು ಫಸ್ಟು ಮತ್ತೆ ಇದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಬ್ಯಾಕ್ ಸೈಡಲ್ಲಿ ಈ ರೀತಿ ದಾರನ ಹಾಕಿಬಿಟ್ಟು ನಾಟ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ರೀತಿ ಕೈಯಲ್ಲಿ ಹಾಕೊಳ್ಳೋಕ್ಕೆ ಆಗಲ್ಲ ಅಂದರೆ ಆರಾಮಾಗಿ ನೀವು ಮಂಚದ ಮೇಲೆ ಸಹಾಯದಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಕುಣಿಸ್ಕೊಳ್ಬೋದು, ಅಂತ ಹೆವಿ ಏನು ವರ್ಕ್ ಇಲ್ಲ, ತುಂಬ ಬೇಗನೆ ಆಗುತ್ತೆ. ಈಗ ಇಲ್ಲಿ ನಾಟ್ ಹಾಕಿದ ಮೇಲೆ ನೋಡಿ ಇಲ್ಲಿ 1-2 ಸ್ಕಿಪ್ ಮಾಡಿಕೊಂಡು ಇದನ್ನು ಕಂಟಿನ್ಯೂ ಆಗಿ ಈ ಕಡೆಯಿಂದ ದಾರನ ಗಂಟನ್ನು ಹಾಕ್ಕೊಂಡ್ಬಿಟ್ಟು ಕಂಟಿನ್ಯೂ ಆಗಿ ಮಣಿಗಳನ್ನ ಹೊಣಿಸ್ಕೊಂಡು ಹೋಗ್ಬೋದು. ಇಲ್ಲಿ ನಾವು 10 ಟೈಮ್ ಏನು ಲಾಕ್ ಮಾಡಿದ್ವಲ್ಲ, ಇಲ್ಲಿ 2 ಮಣಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಮಧ್ಯದಲ್ಲಿ ಈ ಕಡೆಯಿಂದ ಈ ಕಡೆ ಬೀಡ್ಸ್ಗೆ ಮತ್ತೆ ಒಂದು ಚೈನ ಸ್ಕಿಪ್ ಮಾಡಿದ್ದೀನಿ, ಮತ್ತು ಈ ಕಡೆ ಕೂಡ ಒಂದು ಚೈನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬೀಡ್ಸ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕೋಬೇಕಾಗುತ್ತೆ. ಈ ಥ್ರೆಡ್ ಏನಿದೆಯಲ್ವ ಕಂಟಿನ್ಯೂ ಆಗಿ ನೆಕ್ಸ್ಟ್ ಆಚೆಗೆ 1-2-3 ಸೇಮ್ ಕಲರ್ ಇದೆ ಅಂತ ಏನು ಕಲರ್ ನಿಮಗೆ ಕಾಣಿಸೋದಿಲ್ಲ ದಾರ, ಆದಷ್ಟು ಸೇಮ್ ಕಲರ್ ದಾರನ ತೊಗೊಂಡ್ಬಿಟ್ಟು ಈ ರೀತಿ ಟಿಚ್ಚನ್ನ ಹಾಕ್ಕೊಂಡು ನೆಕ್ಸ್ಟ್ ಆಚೆಗೆ ನೀವು ಇದೇ ದಾರನ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಸೊ ಒಂದು ನಾಟನ್ನು ಹಾಕ್ಕೊಂಬಿಡಿ, ಇಲ್ಲಿ ಚೈನ್ತಲ್ಲಿ ಒಂದು ಗಂಟನ್ನು ಹಾಕ್ಕೊಂಡ್ಬಿಟ್ರೆ ಆರಾಮಾಗಿ ನಿಮಗೆ ದಾರ ಅನ್ನೋದು ಅಥವಾ ಸೀರೆ ಆಗೋದು ಸುಕ್ ಬರೋದಾಗಲಿ ಅದಾಗಲಿ ಆಗೋದಿಲ್ಲ. ಆರಾಮಾಗಿ ನೀವು ನೆಕ್ಸ್ಟ್ ನೋಡಿ ಇಲ್ಲಿನ ಚೈನ್ ಏನಿದೆಯಲ್ವ ಈ ಕಡೆ ಕೂಡ ಸೂಜಿನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ನಾಟ್ ಹಾಕ್ಬಿಟ್ರೆ ಆರಾಮಾಗಿ ಈ ದಾರ ಅನ್ನೋದು ಕುಚ್ಚೊಳಗಡೆ ಹೋಗ್ಬಿಡುತ್ತೆ. ಸೊ ಇದೇ ರೀತಿ ನಾನು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ಫ್ರೆಂಡ್ಸ್, ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಸೊ ಇದಕ್ಕೆ ಕೂಡ ಒಂದು ನಾಟನ್ನು ಹಾಕ್ಕೊತೀನಿ. ಸೇಮ್ ಇದೇ ಮಣಿಗಳನ್ನ ಈ ರೀತಿ ಹೊಂದ್ಸ್ಕೊಂಡು ಹೋಗೋದು ಅಷ್ಟೇ. ಸ್ಯಾರಿ ಫುಲ್ ಹಾಕಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ಮಣಿನ ಹಾಕಿಬಿಟ್ಟು ಕುಚ್ಚಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಪ್ರತಿಯೊಂದನ್ನು ನಾನು ಈ ರೀತಿ ನಾಟನ್ನು ಹಾಕಿಬಿಟ್ಟು ಪೋಣಿಸ್ಬಿಟ್ಟು ಹಾಕಿ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಸ್ಯಾರಿಯಲ್ಲಿರುವಂಥ ಒಂದೇ ಕಲರಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಸ್ಯಾರಿ ಕಲರು ಬೀಡ್ಸ್ ಇರೋದ್ರಿಂದ ಹಂಗಾಗಿ ನಾನು ಯಾವುದೇ ಒಂದು ಸ್ಯಾರಿ ಕಲರ್ ಇರುವಂಥಲ್ಲಿ ಮಣಿ ಕಲರ್ ಇರುವಂಥ ಕುಚ್ಚನ್ನ ಹಾಕಿಲ್ಲ, ಜಸ್ಟ್ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳಿಬಿಟ್ಟು ಒಂದು ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ಸೊ ಲುಕ್ ವೈಸ್ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಕ್ರಿಸ್ಟಲ್ ಬೀಡ್ಸ್ ಬಳಸ್ಕೊಂಡು ಹಾಕಿರುವಂಥ ಒಂದು ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಅದನ್ನು ಡೈರೆಕ್ಟಾಗಿ ನೀವು ಪಲ್ಲುಗೆನೇ ವರ್ಕ್ ಮಾಡ್ಬೋದು, ಬಟ್ ಈ ರೀತಿ ಚೈನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೊ ಸೀರೆ ಎಲ್ಲಿ ಸುಕ್ಕು ಬರದೇ ಆರಾಮಾಗಿ ನೀವು ಟಿಚ್ಚನ್ನ ಹಾಕ್ಕೊಂಡು ಹೋಗ್ಬೋದು. ಸೊ ಡೈರೆಕ್ಟಾಗಿ ಒಂದು ಪಲ್ಲುಗೆ ನೀವು ಹಾಕೋದ್ರಿಂದ ಸ್ವಲ್ಪ ಸುಕ್ಕು ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಕ್ರೋಶದಲ್ಲಿ ಹಾಕಿ ನೋಡಿ, ತುಂಬ ನೀಟಾಗಿ ಬರುತ್ತೆ. ಸೊ ಎದುರುಗಡೆ ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು.
ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 850 ಟು 900 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಸೊ ಕಡಿಮೆ ಜಾಸ್ತಿ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಬಟ್ ಎಲ್ಲ ಕ್ರಿಸ್ಟಲ್ ಬೀಡ್ಸ್ ಅಲ್ವಾ, ಸ್ವಲ್ಪ ಕಾಸ್ಟ್ಲಿನೇ ಬಿದ್ದಿದೆ. ಸೊ ಹಂಗಾಗಿ ಪ್ರೈಸ್ ಅನ್ನೋದು ಕಡಿಮೆ ಜಾಸ್ತಿ ನೋಡಿಕೊಂಡು ತೊಗೊಳ್ಬೋದು. ಸೊ ಲುಕ್ ವೈಸ್ ಈ ರೀತಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.